ಹೆಣ್ಮಕ್ಳ ಚಪ್ಪಾಳೆ ಹೊಡೆದು ನಮ್ಮ ದ ರಿಯಲ್ ಹೀರೋ ಆಫ್ ಟುಡೇಸ್ ಪ್ರೋಗ್ರಾಮ್ ನಮ್ಮ ನಾಯಕರ ವೇದಿಕೆ ಬರಮಾಡಿಸಿದ ಹಾಯ್ ಸರ್ ವೆಲ್ಕಮ್. ಹೌ ಆರ್ ಯು ಸರ್? ಓಕೆ ಸರ್, ಮೈಕ್ ಕೊಟ್ಬಿಡ್ಲಾ? ಹೆಸರು ಕೊಡ್ಬೇಕಾ? ಜೋರ ಚಪ್ಪಾಳೆ ಮಾಡಬೇಕು. ಎಸ್ ಸರ್, ಮೈಕ್ ಟು ಯು. ಎಲ್ಲರಿಗೂ ನಮಸ್ಕಾರ. ಈ ವರ್ಷನೂ ನಮ್ಮ ತಣಿಸಂದ್ರ ವಾರ್ಡ್ನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಲ್ಲಿ ಈ ವಾರ್ಡ್ ಲಿಮಿಟಲ್ಲಿ ಯಾರ್ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಎಲ್ಲ ಸನ್ಮಾನ ಫೆಲಿಸಿಟೇಷನ್ ಮಾಡೋದು ಈ ಕಾರ್ಯಕ್ರಮ ನಮ್ಮೂರ ಹೆಮ್ಮೆ. ಇದು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಮೆರಿಟೋರಿಯಸ್ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಸ್ಟೇಜ್ ಮೇಲೆ ಕರೆದು ಪ್ರತಿ ವರ್ಷ ನಾವು ಸನ್ಮಾನ ಮಾಡ್ತೇವೆ. ಉದ್ದೇಶ ಏನು ಅಂದರೆ ಒಳ್ಳೆ ಟ್ಯಾಲೆಂಟೆಡ್ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು. ಅವರು ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ಅವರಿಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದರೆ ಅವರಿಗೂ ಒಂದು ಖುಷಿ ಆಗುತ್ತೆ, ಅವರಿಗೆ ಫರ್ದರ್ ಮೋಟಿವೇಶನ್ ಸಿಗುತ್ತೆ. ಒಳ್ಳೆ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಿದಾಗೆ ಆಗುತ್ತೆ. ಆ ಕಾರಣಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ಯಾರಾದರೂ ತಪ್ಪು ಮಾಡಿದ್ರೆ ಎಲ್ಲರೂ ಟೀಕೆ ಮಾಡ್ತೇವೆ. ಟೀಕೆ ಮಾಡೋದು ಇರ್ಲಿ, ಕ್ರಿಟಿಸೈಸ್ ಮಾಡೋದು ಇರ್ಲಿ, ಆದ್ರೆ ಒಳ್ಳೇದು ಮಾಡಿದಾಗ ಎನ್ಕರೇಜು ಮಾಡಬೇಕಲ್ವಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ನಾವು ಟೀಕೆ ಮಾಡಿದ್ರೆ ಏನ್ ಸಿಗುತ್ತೆ? ಒಳ್ಳೆಯವ್ರನ್ನ ಗುರುತಿಸಿ ಎನ್ಕರೇಜ್ ಮಾಡಿದ್ರೆ ಆವಾಗ ಸೊಸೈಟಿಯಲ್ಲಿ ಒಂದು ಪಾಸಿಟಿವ್ ಮೆಸೇಜ್ ಹೋಗುತ್ತೆ. ಪಾಸಿಟಿವ್ ಆಗಿ ನಾವು ಎನ್ಕರೇಜ್ ಮಾಡಿದಂಗೂ ಆಗುತ್ತೆ. ಆ ಕಾರಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಎರಡನೇದು, ಎಜುಕೇಶನ್ ಬಹಳ ಇಂಪಾರ್ಟೆಂಟು ನಮ್ಮೆಲ್ಲರಿಗೂ ಕೂಡ. ಕೆಲವರು ಅನುಕೂಲ ಇರೋ ಮನೆಯಿಂದ ಬರ್ತಾರೆ, ಕೆಲವ್ರಿಗೆ ಮನೆಯಲ್ಲಿ ಅಷ್ಟು ಅನುಕೂಲ ಇಲ್ಲದೆ ಇರಬಹುದು. ಆದರೆ ನಾಳೆ ನಮ್ಮ ಮಕ್ಕಳು ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಆ ಸಕ್ಸಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಯಾವುದು ಅಂತ ಹೇಳಿದ್ರೆ ಎಜುಕೇಶನ್. ಸೊ ಎಜುಕೇಶನ್ ನಮಗೆ ಇದ್ರೆ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಸರ್ವೈವ್ ಆಗಬಹುದು, ಗೆಲ್ಲಬಹುದು ಪ್ರಪಂಚನ. ಯು ಕ್ಯಾನ್ ವಿನ್ ದ ವರ್ಲ್ಡ್. ಬೇರೆ ಆಸ್ತಿ ಇರಬಹುದು, ಬೇರೆ ಇರಬಹುದು, ಅವು ಯಾವು ಕೂಡ ಪರ್ಮನೆಂಟ್ ಅಲ್ಲ. ಹಣ ಇವತ್ತು ಸಂಪಾದನೆ ಮಾಡಬಹುದು, ನಾಳೆ ಕಳ್ಕೊಳ್ಬಹುದು, ಗ್ಯಾರಂಟಿ ಇಲ್ಲ.